ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೌಖ್ಯನ ಎಕ್ಸಾಮಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಅವಳು 8:30 ಅಷ್ಟರಲ್ಲಿ ಚೆಕ್-ಇನ್ ಆಗಬೇಕಂತೆ. ಸೊ ಅವಳನ್ನ ಎಕ್ಸಾಮ್ ಹಾಲಿಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಇವತ್ತು ತುಂಬ ಗೆಸ್ಟ್ ಬಂದಿದ್ದಾರೆ. ಇಲ್ಲಿದ್ದಾಳೆ ನೋಡಿ ಎಕ್ಸಾಮ್ ಗರ್ಲ್. ಅವಳನ್ನ ಬಿಟ್ಬಿಟ್ಟು ಮನೆಗೆ ಸ್ವಲ್ಪ ನಾನ್ ವೆಜ್ಜು ಹಾಲು ಎಲ್ಲ ತಗೊಂಡು ಹೋಗ್ಬೇಕು. ಇದನ್ನೇ ಪದವಿ ಪೂರ್ವ ಕಾಲೇಜು. ಸ್ಕೂಲು ಅದೇ ಕಾಲೇಜು ಅದೆಲ್ಲಪ್ಪ. ಓಹೋ, ಇಲ್ಲಿ ನೋಡು ಲಕ್ಷ್ಮಿ, ಎಷ್ಟು ಜನ ಕೂತವ್ರ ಇಲ್ಲಿ. ಹೋಗ್ತಾವಳು ನೋಡಿ ಗೈಸ್. ಎಲ್ಲರೂ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಬಂದವ್ರು, ಇವಳು ಒಬ್ಳು ಮಾತ್ರ ರೆಡ್ ಆಗಿ ಬಂದವಳೆ. ಇಲ್ಲ, ಇನ್ನೊಂದು ಹುಡುಗಿನೂ ರೆಡ್ ಕಲರ್ ಹಾಕೊಂಡ್ ಬಂದಿದೆ. ಹುಡುಗಿಗೆ ಡ್ರೆಸ್ ಇದಿಲ್ಲ ಅನ್ಸುತ್ತೆ. ನಾ ಅಮ್ಮನ್ ತೋರ್ಸೋಣ ಫಸ್ಟು. ಮದುವೆ ಬಿಟ್ರೆ ಇವಾಗೆ ಬಂದಿರೋದು ಅಂತ ಹೇಳು. ಹೇಳ್ರಿ, ನೀವು ಅಷ್ಟೇ ಬರ್ತಿದ್ಯಲ್ಲ. ಇದು ಗೊತ್ತು, ಪಂಚರ್ ಆಗಿಲ್ಲ ಲಾರಿ ಟೈರು. ದಿಸ್ ಇಸ್ ಮೈ ಎರಡನೇ ಸಿಸ್ಟರ್. ಫ್ರೆಂಡ್ಸ್, ಇವಳು ನನ್ನ ಹೆಂಡತಿ ಅಂತೆ, ಇವರಿಬ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು ಅಂತೆ. ಬಟ್ ಆದ್ರೆ ನೋಡಿ ನಮ್ಮ ಅಜ್ಜಿ ನೋಡಿ ಬೆಳಗ್ಗೆ ಇಡ್ಲಿ ದಮ್ ಕೊಟ್ಟಿರೋದಕ್ಕೆ ಕಾಲ್ ಸಾಕೊಂಡು ಹೆಂಗ್ ಕೂತಿರೋದ ನೋಡಿ ನೋಡಿ. ಇವಳು ನೋಡಿ ಏನ್ ಬಿಲ್ಡಪ್ ಕೊಡ್ತಾವ. ಇವಳು ಹಿಂದಿ ಮಿಸ್ಸು, ಅವಳು ಹಿಂದಿ ಮಿಸ್ಸು, ಇವಳು ಎಲ್ಲ ಮಿಕ್ಸು. ಹಿಂದಿ ಮಿಸ್ಸು, ಹಿಂದಿ ಟೀಚರ್. ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಪೂರ್ಣಕಾಯಿ ಪಲ್ಯ ರೆಡಿ ಇದೆ, ರಾತ್ರಿ ಅನ್ನ ರೆಡಿ ಇದೆ. ಈಗ ಬಿಸಿ ಚಪಾತಿ ಮಾಡ್ತಿದ್ದಾಳೆ ನಮ್ಮ ಅಣ್ಣ. ನೋಡಿ ಇನ್ನ ಮಲ್ಗವನೆ ನೋಡಿ, ಎಷ್ಟೊತ್ತಾದ್ರೂ ಟೈಮ್ ನೋಡಿ. ಇಲ್ಲಿ ಪಕ್ಕದಲ್ಲಿ ಕೂತಿರೋಳು ದೊಡ್ಡ ಹುಡ್ಗನ್ ತರ ಕಾಣ್ತಾವಳು, ಬಾಡಿ ಬಿಲ್ಡರ್ ತರ. ಬೇಡ ಹಿಂಗೆ ತಾನೇ ಇಳುದು. ನೋಡಿ ಫ್ರೆಂಡ್ಸ್, ಯಾರು ಬಂದಿದ್ದಾರೆ ಅಂತ. ಮಲ್ಲೇಶ್ವರಂ ಇಂದ ನಮ್ಮ ಮಮ್ಮಿ ಬಂದಿದೆ, ಚಿಕ್ಕು ಬಂದಿದೆ. ಚಿಕ್ಕು ಸಿ ಚಿಕ್ಕು ಆಯ್ ಕರೋ ಚಿಕ್ಕು. ಬರ್ತಾ ಮಟನ್ ತಂದಿದ್ದಾರೆ ನೋಡಿ. ಆಯ್ ಚಿಕ್ಕು ಡೇ ನೋಡ್ರಿ ನೋಡ್ರಿ, ಇವನೇ ಹಾಕ್ಬಿಟ್ರು. ತಲೆ ಇಲ್ಲ ಒಟ್ನಲ್ಲಿ. ನೋಡಿ ತಮ್ಮ ಅವಳ ಅಕ್ಕ ಎಗ್ಗವಳು ನೋಡ್ರಿ, ದಂಡು ಪಳೆಯೋದಂಗ ಅವಳೆ ನೋಡ್ರಿ. ಅವ್ರಿಬ್ರಿಗೂ ಇವಳ ಅಕ್ಕ ಎಗ್ಗವಳು ನೋಡ್ರಿ, ಮಗು ಅಲ್ಲ. ಸುಮ್ನೆ ಹೋಗ್ ಮನೆಗೆ, ಯಾಕೆ ಇಲ್ಲ ಅನ್ಸುತ್ತೆ, ಅಲ್ಲೇ ಇದೆಯಲ್ಲ. ಬ್ರೋ ಹಾಯ್ ಮಾಡು ಬ್ರೋ. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಜಿಮ್ಗೆ ಹೋಯ್ತಾನಂತೆ, ಹೆಂಗವನೇ ನೋಡಿ ಫ್ರೆಂಡ್ಸ್, ದಂಡು ಪಾಳ್ಯದವನಿದ್ದಂಗೆ. ಓ ಮೈ ಗಾಡ್, 3 ದಿನ ಮಲಗ್ದಂಗೆ ಎದೊಳ್ದಂಗೆ ಆಗ್ಬಿಟ್ಟು. ಖಂಡಿತ ಆಗ್ತೀವಿ ಫ್ರೆಂಡ್ಸ್, ಪ್ಲೀಸ್ ಹಾಕ್ಬೇಡ್ರಿ. ಯಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಲ್ಕಿ ತಾಕ ನೀವೇ ಫ್ರೆಂಡ್ಸ್ ನೋಡ್ಕೊಳ್ಳಿ.
ಟೆನ್ಷನ್ ಆಗ್ಬಿಟ್ಟವನೆ ಗೇಮ್ ಏನಾಗುತ್ತೆ ಅಂತ 50 ರೂಪಾಯಿ ಬೆಡ್ಸ್ ಕಟ್ಕೊಂಡು ಆಡ್ತವನೆ ಫ್ರೆಂಡ್ಸ್. ಅವ್ರಿಬ್ರು ಕಾಸೆ ಕಟ್ಟಿಲ್ಲ. ನೋಡಿ ನಮ್ಮ ಅಜ್ಜಿ ನೋಡಿ ನನ್ನ ಹೆಂಡತಿ ಯಾವಾಗ ವಿಡಿಯೋ ಮಾಡಿದ್ರೆ ಇದೇ ಡ್ರೆಸ್ ಅಲ್ಲೇ ಇರ್ತಾಳೆ. ಡೋಂಟ್ ಮಿಸ್ಟೇಕ್. ನಮ್ಮ ಅಣ್ಣಯ್ಯ 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 ಡ್ರೆಸ್ ಅಂತ ಅನ್ಕೋಬೇಡಿ, ತುಂಬಾ ಡ್ರೆಸ್ ಅವರೇ ಅವರು. ಬಟ್ ಆದ್ರೆ ಒಂದೇ ಕಲರ್ ತಗೊಂಡವನೆ, ಅದರಿಂದ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಇಲ್ಲ ಬನಿಯನ್ ತುಂಬಾ ಕಂಫರ್ಟಬಲ್ ಬರುತ್ತೆ ಅಂತ ಬನಿಯನ್ ತೋರಿಸ್ತೀನಿ. ತಗೊಂಡಿದ್ದೀನಿ. ಇವಳೇ ಪರ್ಚಿರೋದು ಅಂತ. ಇಲ್ಲ ನನ್ನ ಹತ್ರ ಹೋಗ್ಲಿಲ್ಲ. ನೋಡಿ ನೋಡಿ ಕಳ್ರು ಅಡಿಗೆ ಮನೇಲಿ ಕೆಲಸ ಮಾಡ್ಕೊಡ್ರಿ ಅಂದ್ರೆ ಅಡಿಗೆ ಮನೆಯಲ್ಲೇ ನಿನ್ಕೊಂಡ್ ತಿಂತಾರೆ. ಅಮ್ಮ ಅನ್ನ ಉಗ್ತಾ ಐತೆ ಇದು ನೀರು. ಮಟನ್ ಸಾಂಬಾರು, ಮಟನ್ ಪೀಸೇ ಕಾಣಿಸ್ತಾ ಇಲ್ಲ. ಪೀಸ್ ಎಲ್ಲ ಮಲ್ಕೊಂಡ್ಬಿಟ್ಟೈತೆ ನೋಡಿ. ನಾನು ಬಿರಿಯಾನಿ ತೋರಿಸಮ್ಮ. ಇದು ನಾನು ಮಾಡಿರೋ ಬಿರಿಯಾನಿ. ಟೇಸ್ಟ್ ಹೆಂಗಿದೆ ಹೇಳು. ಹಂಗೆ ಹೇಳ್ತೀಯಾ? ಸ್ಮೆಲ್ ಎಲ್ಲ ಟೇಸ್ಟ್ ಹೇಳ್ಬಿಡ್ತೀವಿ ನಾವು. ಸ್ಮೆಲ್ ಎಲ್ಲ ಸೂಪರ್ ಆಗಿ ನೋಡಿ. ನನ್ನ ಕೈಗೆ ಲಾಸ್ಟಲ್ಲಿ ಬಂದೋಳೆ. ಏನಮ್ಮ ಹೇರ್ ಸ್ಟೈಲ್ ನೋಡಿ. ಕ್ರೆಡಿಟ್ ಗೋಸ್ ಟು ಓಕೆ. ಇಲ್ಲೊಬ್ಳು ರೆಡಿ ಆಯ್ತವಳೆ. ಇಲ್ಲಿ ಕಬಾಬು ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಚಂದು ಅವರು. ಆದರೆ ಮಾಡಿರೋದು ನಾನು. ಇಲ್ಲ ನಮ್ಮ ಅಣ್ಣ ಕಬಾಬ್ ಹಾಕ್ತವ್ರೆ, ಕಲ್ಸಿರೋದು ನಾನು. ಇಲ್ಲಿ ನಮ್ಮಮ್ಮ ಮುದ್ದೆ ಮಾಡ್ತಾವ್ರೆ. ಇಲ್ಲ ಇಲ್ಲ ಮುದ್ದೆ ಪೂರ್ತಿ ನಮ್ಮಮ್ಮ ಅವ್ರದ್ದೆ. ಊಟಕ್ಕೆ ಕರ್ಬಿಟ್ಟು ನೋಡಿ. ತಟ್ಟೆಗೆ ಹಾಕೊಂಡು ತಿನ್ಕೊಂಡು ಹೇಳ್ತಾರೆ ಅಂತ ಕೆಲಸ ಮಾಡ್ಬಾ ಅಂತ ಕರ್ದು. ನಾ ಅಪ್ಪನ ಕೇಳ್ತೀನಿ, ಅಪ್ಪ ಊಟ ಹೆಂಗೈತಪ್ಪ? ಅಮ್ಮ ಹೆಂಗೈತಮ್ಮ? ಹೆಂಗೈತಿ? ಡಿಸ್ಟರ್ಬ್ ಮಾಡ್ಕೊಂಡು ಊಟ ಮಾಡ್ತೀನಿ. ಹರ್ಷ ಸೂಪರ್ ಸೂಪರ್. ಅಣ್ಣ ಜಾಸ್ತಿ ಆಗ್ಬಿಡುತ್ತೆ. ಹೇಳಿದೀನಿ ನಿನ್ನೆ, ಅದು ಐತೆ ವ್ಲಾಗು, ಅದನ್ನ ಹಾಕ್ತೀನಿ ಇರು. ನೋಡ್ಕಿಡಪ್ಪ ಹೋಟ್ಲಲ್ಲಿ ಎಲ್ಲರ ಮುಂದೆ ತಿಂತೀಯ, ಅವಾಗ ಹೊಟ್ಟೆ ನೋವು ಬರಲ್ವಾ? ಬಾಕಿ ಸುಸ್ತಾಗಿರೋ ಹುಡುಗಿ ಇವಳು. ಹೆಂಗಿದೆ ಟೇಸ್ಟ್? 5 ಸ್ಟಾರ್ಗಿನ್ನ ಚೆನ್ನಾಗೈತೆ. ನಾನು 5 ಸ್ಟಾರ್ ಚಿಕನ್ ಎಲ್ಲಿ ಮಾಡಿದ್ದೀನಿ? 5 ಸ್ಟಾರ್ ಕೊಡ್ತಾ ಇದೆಯಾ ಇಲ್ಲ 5 ಸ್ಟಾರ್ ಹೋಟೆಲ್ ಹೇಳ್ತಾ ಇದೆಯಾ? 5 ಸ್ಟಾರ್ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನೇ ನಂಬಲ್ಲ. ಅಳ್ಬೇಡಿ ಹೆಂಗೈತೆ ಹೇಳಿ. ನೀವೇ ಮಾಡಿರೋ ಫುಡ್ಡು ಸ್ವಲ್ಪ ನೋಡಿ ಗೈಸ್, ಅವ್ರು ಏನೇನು ಹಾಕೊಂಡಿದ್ದಾರೆ ತೋರಿಸ್ತೀನಿ. ನಾನು 1 ಪೀಸ್ ಕಬಾಬ್ ಡಯಟಲ್ಲಿ ಇದ್ದೀನಿ ಗೈಸ್, ಅದಕ್ಕೋಸ್ಕರ 1 ಪೀಸ್ ಕಬಾಬ್ ಹಾಕೊಂಡಿದ್ದೀನಿ. ಈ ರೈಸ್ ತಿಂದ್ರೆ ಸಣ್ಣ ಆಗ್ತಾರೆ, ಅದಕ್ಕೆ ಈ ರೈಸ್. ರೈಸ್ ಹೆಸರು ಹೇಳ್ಬಿಡಿ, ಡಯಟ್ ಮಾಡೋರ್ಗೆಲ್ಲ ಯೂಸ್ ಆಗುತ್ತೆ. ನಮ್ಮ ಹಸ್ಬೆಂಡ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ನೋಡಿ, ಮನೆಗೆ ಬಂದವ್ರ ಹತ್ರ ಚಂದ ವಸೂಲಿ ಮಾಡ್ತಾರೆ. ಫುಲ್ ಚಂದ. ನಮ್ಮ ಅಜ್ಜಿ ಹತ್ರ ಪಾಪ ಅದನ್ನ ಕದಿಯಕ್ಕೆ ಏನು ಎಳೆಯಕ್ಕೂ ಆಗಲ್ಲ, ಆರೇಜ್ ಮೊಡ್ಚ ಹಾಕ್ಬಿಡ್ತು ಒಳಗೆ. ಯಾರು ಕೈ ಹಾಕ್ಬಾರ್ದು. ಅಣ್ಣ
ನೋಡಿ ಅವ್ರು ಎಲ್ಲಾರ ಹತ್ರ ಕೇಳ್ತವ್ರೆ ಕ್ರಿಸ್ಮಸ್ ಆಫರ್. ನಿನ್ ಕೈಲೂ ಹಾಕ್ತಾಳೆ. ಇಲ್ಲ ಇಲ್ಲ ನಂದು ಬೇಕಾದ್ರೆ ಫೋನ್ ಪೇ ಮಾಡ್ತೀನಿ, ಸ್ಕ್ಯಾನರ್ ಕೊಡಿ. ನಾವು ದೇವಸ್ಥಾನದಲ್ಲಿ ಹಾಕ್ತಿರಲ್ಲ ಹಂಗೆ ಹಾಕ್ತಾ ಇದ್ದೀವಿ. ನೋಡಿ ತಲೆನೆಲ್ಲ ಕುತ್ಕೊಂಡು ಹಾಕ್ತಾವ್ ದೃಷ್ಟಿ ಆಗಿ ಹೋಗ್ಲಿ ಅಂತ. ದೃಷ್ಟಿ ಎಲ್ಲ ಹೋಗ್ಲಿ, ಮತ್ತೆ ದುಡ್ಡು ಮಾಡ್ಬಿಟ್ಟು ನನಗೆ ವಾಪಸ್ ಕೊಡ್ಲಿ. ದೇವರ ಹೊಡೆಗಡೆ ಬೇಕು ನೋಡೋದಿದೆ. ಮಮ್ಮಿ ನಂದು ಪ್ಯಾಂಟ್ ಖಾಲಿ ಬಿಡು. ನಮ್ಮಮ್ಮ ತುಂಬಾ ಸ್ಮಾರ್ಟ್ ಆಗಿ ಡಿಸೈನ್ ಮಾಡಿ ತಪ್ಪಿಸ್ಕೊಂಡ್ಬಿಟ್ರು. ಉಂಡೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡಿ, ಅದಕ್ಕೆ ಇದನ್ನೇ ವಿಡಿಯೋಕ್ಕೆ ಹಾಕ್ಬಿಡಿ ಫಸ್ಟ್. ತುಂಬೆ ಹೋಯ್ತು ಅನ್ಸುತ್ತೆ, ಒಳಗೆ ಹೋಯ್ತಲ್ಲ. ಕೊಡ್ರಿ ಈಗಲೇ ಹೊಡಿಯೋಣ. ಹೊಡಿಯೋಣ ಗೋರ್ಕ ಹೊಡಿಯೋದು. ಫಸ್ಟ್ ಚೈನ್ ಉಂಡೆ ನಾನೇ ಒಂದು ಪ್ಯಾಕಿಂಗ್ ಹಾಕ್ತೆ. ಅದೇ ತುಂಬಾ ತುಂಬಾ ಗೈಸ್, ನಾವು ಇವಾಗ ಜಾತ್ರೆಗೆ ಹೋಗ್ತಾ ಇದೀವಿ. ನೋಡಿ ಯಾರ್ಯಾರು ಬರ್ತಿದ್ದಾರೆ ನೋಡಿ. ಇಷ್ಟು ಜನ ಹೋಗ್ತಾ ಇದೀವಿ. ಏನಿದೆ ಇವರು ಬರಬೇಕು, ಬರ್ತಾರೀರಿ. ಹೋಗೋಣ ಬನ್ನಿ, ಟೈಮ್ 8:30 ಆಗಿದೆ. ನೀವು ರೂಟ್ ತೋರಿಸ್ರಿ. ಆಯ್ತು, ನನ್ನ ಮೇಲೆ ಕುತ್ಕೋತೀಯ? ಸರ್, ನಾವು ಫೋನ್ ಪೇ ಮಾಡಿದೀವಿ. ಆಮೇಲೆ ಡ್ರಾಪ್ ಗೊತ್ತಲ್ಲ, ಜಾತ್ರೆ. 4 ಜನ ಇದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ನೋಡಿ, ಇವಾಗ ಜಾತ್ರೆಗೆ ಎಂಟ್ರಿ ಕೊಡ್ತಿದ್ದಾರೆ ಎಲ್ಲರೂ. ನೀನು ಹೇಳಕ್ಕೆ ಎಷ್ಟು ಡೀಪಾಗಿ ನೋಡ್ತಿದ್ದಾರೆ, ಆದ್ರೆ ಏನೂ ತಗೊಳಲ್ಲ ನೋಡಿ. ಹಂಗ್ ಮಾಡಿದ್ರೆ ಬರಲ್ಲ. पे करो जी. ಇಲ್ಲ ಕಾಣಿಸ್ತಿದೆ ಇವಾಗ. ಹರ್ಷ, ಆಲ್ ದ ಬೆಸ್ಟ್. ಅಷ್ಟೇನಾ? ಏನ್ ಕೊಡ್ತಾರ ಕೇಳು. 50 ರೂಪಾಯಿ ವಾಪಸ್ ಕೊಡ್ತಾರ. ಹೋಗ್ಲಿಲ್ಲ. ಇಟ್ಸ್ ಓಕೆ. ನೋಡು, ಒಂದೇ ತಾವು ಯಾಕೆ ಮಾಡ್ತೀರಾ? ಹೋಗ್ಬೇಕು ತಾನೇ.
ಹಚ್ಕೋದ್ಮೇಲೆ ನಾವು ಫಾರ್ವರ್ಡ್ ಮಾಡ್ಬೋದು. ಹೌದು, ಓಕೆ ಅಣ್ಣ. ಅವಾಗ ಖಾಲಿ ಆಗುತ್ತೆ ಅದಕ್ಕೆ. ಸೌಖ್ಯ ಬಡ್ಕ ತೋರಿಸ್ತೇನೆ ಸೌಖ್ಯ. ಮಚ್ಚ ಇದು ಕವರ್ ಹಾಕೊಟ್ಲ ಮಚ್ಚ, ಹಾಕಿ ಏನಾರ. ಚಿಂತು ಚಂದು ಕೈ ತೆಗಿಯಮ್ಮ ಒಂಚೂರು ತಿರುಗಿ. ಬೆಳಗ್ಗೆನಾ? ಸರಿ ಆಯ್ತು. ಹೋಯ್ತೀನಿ ಆರಾಮ್ ನಾವು ಕೂತ್ಕೊಂಡ್ಬಿಟ್ಟಿದ್ದೀವಿ, ಕೂತ್ಕೊ ಈಗ. 4 ಗಂಟೆಗೆ ಮಾಡ್ಕೊಡ್ತಿದ್ದೆ ನಮ್ಮ ಮನೆಯವ್ರು. ನನ್ನ ಬ್ಯಾಗು ಊರ್ಗೋಯ್ತೀನಿ. ದೂರ ಆಗುತ್ತೆ ಇಲ್ಲಿಂದ ಕೋರ್ಮಂಗಳ. ಬಿಡು ಏಯ್ ಫೋನ್ ನೋಡಲ್ಲ ಅವಳು, ಎಲ್ಲಿ ಬಿಸಾಕೊಳ್ಳೆ ಗುಬಾಲ್. ಫೋನ್ ಯಾರ್ದು ಕೆಳಗೆ ಬಿಸಾಕಿರೋದು. ಅದಕ್ಕೆ ಕೂತ್ಬಿಟ್ಟಿದ್ದೀನಿ. ಗೈಸ್ ಎಲ್ಲ ಮನೆಗೆ ಹೋಗ್ಬಿಟ್ರು ಗೈಸ್. ಇವಾಗ ನಾವು 3 ಜನ ಇದ್ದೀವಿ. ಬೇಜಾರಾಗ್ತಾ ಇದೆ. ಮನೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ ನೋಡಿ. ಬೆಳಗ್ಗೆಯಿಂದ ಫುಲ್ಲು ಮಾತಾಡಿಕೊಂಡು ಗೇಮ್ ಆಡ್ಕೊಂಡು ಅಡುಗೆ ಮಾಡ್ಕೊಂಡು ಹೆಂಗೋ ಚೆನ್ನಾಗಿತ್ತು. ಇವಾಗ ಫುಲ್ ಬೇಜಾರಾಗ್ತಿದೆ. ಮತ್ತೆ ನಾಳೆ ಆಫೀಸ್ಗೆ ಹೋಗಬೇಕು. ಇನ್ನೊಂದು ವಾರ ಬೇಕು ಮತ್ತೆ ಸಂಡೇ ಬರೋಕ್ಕೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಸೋನು ಶರಣ್ ವ್ಲಾಗ್ಸ್. ಥ್ಯಾಂಕ್ ಯು.